ಇವತ್ತು ತ್ರಿಶತಿಯಲ್ಲಿ 5ನೇ ಅಕ್ಷರ ಹ್ರೀಂಕಾರ. ಕ ಎ ಇ ಲ ಹ್ರೀಂ. ಈ ಹ್ರೀಂಕಾರಕ್ಕೆ ನಾವು ಪಾದ ಇಡಕ್ಕೆ ಮುಂಚೆ, ಕಾಲಿಡಕ್ಕೆ ಮುಂಚೆ ವಾಚ್ಯ ಮತ್ತು ವಾಚಕ ಇದನ್ನು ತಿಳ್ಕೋಬೇಕು. ವಾಚ್ಯ ಅಂದರೆ ಏನು? ವಾಚ್ಯ ಅಂದರೆ ಪ್ರಕಟಿಸುವುದು. ಯಾವುದು ಹ್ರೀಂಕಾರವನ್ನು ಪ್ರಕಟಿಸುವುದು. ಹ್ರೀಂಕಾರ ವಾಚ್ಯ ಅನ್ನಲ್ವ, ಅದು ವಾಚ್ಯ ಅಂದರೆ ಪ್ರಕಟಿಸುವುದು, ಆರೋಪಿಸುವುದು, ನಿರೂಪಿಸುವುದು. ಆ ವಾಚ್ಯ ಪದ ಅದರ ಅರ್ಥ ಏನಿದೆ, ಯಾವುದನ್ನು ನಿರೂಪಿಸುತ್ತೆ? ವಾಚ್ಯದ ಅರ್ಥ ವಾಚಕನಿಗೆ ಅಸ್ತಿತ್ವವನ್ನು ಕೊಡುತ್ತೆ, ಆ ವಾಚಕಕ್ಕೆ ಅಸ್ತಿತ್ವವನ್ನು ಕೊಡುತ್ತೆ. ವಾಚ್ಯಾರ್ಥ ವಾಚಕದ ಸ್ಥಿರ ಆಧಾರ, ಅಸ್ತಿತ್ವವನ್ನು ಕೊಡುತ್ತೆ, ಶಕ್ತಿಯನ್ನು ಕೊಡುತ್ತೆ. ಅದು ಪೀಠ. ವಾಚ್ಯಾರ್ಥ ಕೊಡುವಂತಹ ಶಕ್ತಿಯುತವಾದ ಪೀಠ, ಅದೇ ಹ್ರೀಂಕಾರವೇ ಪೀಠ. ಹ್ರೀಂ ವಾಚ್ಯದ ನಿರೂಪಿಸಿದ ಅರ್ಥದ ಪೀಠ. ಈ ಪೀಠ ಮತ್ತು ಈ ವಾಚ್ಯ, ಈ ಶಬ್ದ ಏನಿದೆ, ಇದೆರಡರ ಸಂಬಂಧ ಬರೋದು ನಾವು ಅದನ್ನು ಕನೆಕ್ಟ್ ಮಾಡಿದರೆ ಮಾತ್ರ ಇಲ್ಲಿ ಸರಿಯಾದ ಪೂಜೆ ಆಗಬೇಕು. ಹ್ರೀಂಕಾರ ಪೂಜೆ ಮಾಡುವಾಗ ಹ್ರೀಂಕಾರ ಪೂಜ್ಯ, ಅವಳು ಹ್ರೀಂಕಾರದಿಂದ ಪೂಜಿಸಲ್ಪಡುವಳು ಅಂತಿದೆ. ಹ್ರೀಂಕಾರದಿಂದ ಪೂಜೆ ಮಾಡಬೇಕಾದ್ರೆ ಗುರುವಿನ ಒಂದು ಸಂಪ್ರದಾಯದ ಅನುಸಾರವಾಗಿ ಶ್ರೀಚಕ್ರದಲ್ಲಿ ಆ ಮೂಲ ಮಂತ್ರ ದೇವತೆಯನ್ನ ಸ್ಥಾಪಿಸ್ಕೋಬೇಕು. ಅದನ್ನು ಹೇಳುವಾಗ ಮೂಲ ಮಂತ್ರೇಣ ಪೂಜೆಯೇತ್ ಅಂತ ಮನಸ್ಸಿನಲ್ಲಿ ಅನ್ಕೋಬೇಕು. ಆಮೇಲೆ ಅಲ್ಲಿ ಹ್ರೀಂ ನಮಃ ಹ್ರೀಂ ನಮಃ ಹ್ರೀಂ ನಮಃ ಅಂತ ಅನ್ಕೊಂಡು ನಾವು ಅದನ್ನು ಪೂಜಿಸ್ತೀವಿ, ಆ ಪೀಠದಲ್ಲಿ ಪೂಜಿಸ್ತೀವಿ. ಆ ಪೂಜೆ ಅನ್ನೋದು ಹಾಗಾಗಬೇಕು. ಹ್ರೀಂಕಾರ ಪೂಜ್ಯ. ಗುರು ಸಂಪ್ರದಾಯದಿಂದ ಯಾರು ಅದನ್ನ ಆ ಮೂಲ ದೇವತೆ ಅವಳು ಹ್ರೀಂಕಾರವೇ ಮೂಲ ದೇವತೆ ಅಂತ ಶ್ರೀಚಕ್ರದಲ್ಲಿ ಆರೋಪಿಸಿಕೊಂಡು ಯಾರು ಪೂಜೆ ಮಾಡ್ತಾರೆ ಅವರಿಗೆ ಪುರುಷಾರ್ಥಗಳು ಸಿಗುತ್ತೆ ಅನ್ನೋದು ಆಗಮದ ರಹಸ್ಯ. ಹ್ರೀಂಕಾರ ವಾಚ್ಯ, ಹ್ರೀಂಕಾರ ಪೂಜ್ಯ, ಹ್ರೀಂಕಾರ ಪೀಠಿಕ. ಆ ಪೀಠದಲ್ಲಿ ಕೂಡಿಸಿ ಆ ಆಧಾರ, ಆ ವಾಚ್ಯರ್ಥದ ಆಧಾರವೇ ಪೀಠ. ವಾಚಿಸಿದ ಅರ್ಥದ ಆಧಾರವೇ ಪೀಠ. ನಾವು ಎಷ್ಟು ಮಟ್ಟಿಗೆ ಆಳಕ್ಕೆ ಹೋಗ್ತೀವಿ ಪೂಜೆ ಮಾಡುವಾಗ, ಅರ್ಥವನ್ನು ತಿಳ್ಕೊಳ್ಳೋಕ್ಕೆ, ಆ ಕಾತುರ, ನಯ, ದಯ, ಭಯ ಎಲ್ಲದಿಂದ ಅದು ಬಹಳ ಮುಖ್ಯ. ಅದು ಅದರಿಂದಲೇ ತಿಳಿಯುತ್ತೆ. ನಾವು ಹೇಗೆ ಉಚ್ಚಾರಣೆ ಮಾಡ್ತಾ ಹೋಗ್ತೀವಿ ಹ್ರೀಂಕಾರದಿಂದಲೇ ನಮಗೆ ಹ್ರೀಂಕಾರ ವೇದ್ಯವಾಗುತ್ತೆ. ಅಂದರೆ ಗುರು ಸಾಮೀಪ್ಯದಲ್ಲಿ ವೇದವಾಕ್ಯಗಳನ್ನು ಕೇಳಿಕೊಂಡು ನಮ್ಮ ಮನಸ್ಸಿನಲ್ಲಿ ಒಂದು ಜ್ಞಾನದ ವೃತ್ತಿ ಏಳಬೇಕು. ಆ ವೃತ್ತಿಗೆ ವಿಷಯ ಬ್ರಹ್ಮನೇ ಆಗಿರಬೇಕು. ಆ ಗುರು ಸಾನ್ನಿಧ್ಯದಲ್ಲಿ ಕಲಿತ ಜ್ಞಾನ ನಮ್ಮ ಅಜ್ಞಾನವನ್ನು ನಿವಾರಣೆ ಮಾಡಿ ಮಾಯೆಯಿಂದ ನಮ್ಮನ್ನು ಬಿಡುಗಡೆ ಮಾಡಿರಬೇಕು. ಈ ಒಂದು ರೆಡಿನೆಸ್ ಇರಬೇಕು ಮುಂಚೆ. ಆಗ ನಮಗೆ ಬ್ರಹ್ಮಸ್ವರೂಪದ ಆ ಪರಿಜ್ಞಾನದ ಮೂಲಕ ಪ್ರಾಪ್ತಿ ಎನ್ನುವ ಒಂದು ಸಿದ್ಧಿ ಉಂಟಾಗುತ್ತೆ. ಪ್ರಾಪ್ತಿ ಸಿದ್ಧಿ ಅನ್ನಲ್ವಾ, ಪ್ರಾಪ್ತಿ ಎನ್ನುವ ಪುರುಷಾರ್ಥ ನಮಗೆ ದೊರಕುತ್ತೆ. ಅದರಲ್ಲಿ ನಾವು ವೇದ್ಯವಾಗುತ್ತೆ. ಆ ಹ್ರೀಂಕಾರ ಏನು ಅನ್ನೋದು ವೇದ್ಯವಾಗುತ್ತೆ. ಅದಕ್ಕೆ ಮನಸ್ಸು ಶ್ರವಣ ಮನನಾದಿಗಳಿಂದ ಗುರುವಿನ ಸಂಪರ್ಕದಲ್ಲಿ ಇದ್ದು ನಾವು ವೇದವಾಕ್ಯಗಳಿಂದ ನಾವು ನಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ಅದರಲ್ಲಿ ಹೇಳುವ ವೃತ್ತಿಯ ವಿಷಯವೇ ಬ್ರಹ್ಮವಾಗಿರೋದ್ರಿಂದ, ಗುರು ಹೇಳ್ಕೊಡೋ ವಿಷಯವೇ ಆತ್ಮಜ್ಞಾನವಾಗಿರೋದ್ರಿಂದ ಅಶುದ್ಧವಾದ ಮನಸ್ಸಿನಲ್ಲಿ ನಮಗೆ ಪ್ರಾಪ್ತಿ ಅನ್ನೋ ಸಿದ್ಧಿ, ಆ ಪುರುಷಾರ್ಥ ಉಂಟಾಗುತ್ತೆ. ಅದಕ್ಕೆ ಹ್ರೀಂಕಾರ ಇದು ವೇದ್ಯ, ಹ್ರೀಂಕಾರ ವಾಚ್ಯ, ಹ್ರೀಂಕಾರ ಪೂಜ್ಯ, ಹ್ರೀಂ ಅಂತ ಹ್ರೀಂ ನಮಃ ಅಂತ ಪೂಜೆ ಮಾಡೋದ್ರಿಂದ ಹ್ರೀಂಕಾರ ಪೀಠಿಕ, ಹ್ರೀಂಕಾರ ವೇದ್ಯ. ಇದು ಯಾವ ರೀತಿ ಬರೀ ಸುಲಭವಾಗಿ ಆಗಲ್ಲ. ಈ ಪ್ರಿಪರೇಷನ್ ಅಂದರೆ ಧ್ಯಾನ, ಹ್ರೀಂಕಾರದ ಧ್ಯಾನ.
ಓಂಕಾರವು ಹ್ರೀಂಕಾರವು ಎರಡೂ ಕೂಡ ಸಮ. ನಾನು ಮುಂದೆ ಒಂದು ಸ್ಪೆಷಲ್ ಆಗಿ ಒಂದು ಸೆಷನ್ನಲ್ಲಿ ಓಂಕಾರ ಹ್ರೀಂಕಾರದ ಬಗ್ಗೆನೇ ಒಂದು 3-4 ಸೆಷನ್ ತಗೋಬೇಕಾಗತ್ತೆ, ಅಷ್ಟು ಆಳವಾಗಿದೆ. ಇದು ಕೂಡ ಪ್ರಣವ, ಅದಕ್ಕೆ ಪಂಚಪ್ರಣವ ಅಂತ ಹೇಳ್ತಾರೆ. ಹ್ರೀಂಕಾರ ಒಂದು ಉಪದೇಶ ಆಗಿರೋರಿಗೆ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಹು ಅಂತ ಮಂತ್ರಗಳಿದೆಯಲ್ಲ, ಅದರೊಳಗೆ ಅಂತರ್ಧಾನವಾಗ್ಬಿಟ್ಟಿದೆ ಹ್ರೀಂಕಾರ. ಎಷ್ಟು ನವವಿಧ ಭಕ್ತಿಗಳಿದೆ ಅಲ್ವಾ, ವೈವಿಧ್ಯ, ಭಕ್ತಿಯ ವೈವಿಧ್ಯತೆ ಮೇಲೆ ನೀವು ಯಾವ ಭಕ್ತಿಯನ್ನ, ನವವಿಧ ಭಕ್ತಿಯಲ್ಲಿ ಯಾವ ಭಕ್ತಿಯನ್ನ ನೀವು ಆರಿಸ್ಕೊಳ್ತೀರಾ, ಯಾವ ಭಕ್ತಿಯಲ್ಲಿ ಎಷ್ಟು ನಿಮಗೆ ಅದರಲ್ಲಿ ಒಳಗಡೆ ನೀವು ಪ್ಯೂರಿಟಿ ಇದೆ ನಿಮ್ಮ ಭಕ್ತಿಯಲ್ಲಿ ಅನ್ನೋದ್ರ ಮೇಲೆ ಮಂತ್ರದ ಶ್ರದ್ಧೆಯ ಒಂದು ಶ್ರದ್ಧೆ ನಮಗೆ ಸಿಗತ್ತೆ. ಅಂದರೆ ಅದರಲ್ಲಿ ಮಂತ್ರದ ಶ್ರದ್ಧೆ ನಮಗೆ ಅಲ್ಲಿ ದೊರಕತ್ತೆ. ಅದಕ್ಕನುಸಾರವಾಗಿ ನಮ್ಮ ಭಕ್ತಿಯ ಅನುಸಾರವಾಗಿ ಮಂತ್ರದ ಶ್ರದ್ಧೆ, ಮಂತ್ರದಲ್ಲಿ ಒಂದು ನಿಕಟತೆ, ಮಂತ್ರದ ಸಂಪರ್ಕ ನಮಗೆ ಅದು ಸಿಗುತ್ತೆ. ದೇವಿಯನ್ನು ನಾವು ಧ್ಯಾನ ಮಾಡ್ಬೇಕಾದ್ರೆ ಬ್ರಹ್ಮಾಕಾರದಲ್ಲಿ ನಾವು ದೇವಿಯನ್ನು ನೋಡ್ತೀವಿ. ಅದು ಧ್ಯಾನ ಮಾಡಿದಾಗ ದೇವಿಯನ್ನು ಬ್ರಹ್ಮಾಕಾರದಲ್ಲಿ ನೋಡ್ತೀವಿ. ದೇವಿಯನ್ನು ಧ್ಯಾನ ಮಾಡುವಾಗ ಚಿಂತ್ಯ ಅಂದರೆ ಬರೀ ಚಿಂತನೆ ಅಂತಲ್ಲ, ಧ್ಯಾನ ಅಂತಲೇ ತಗೋಬೇಕು. ಆ ಧ್ಯಾನ ಮಾಡ ಹ್ರೀಂಕಾರ ಚಿಂತ್ಯ ಹ್ರೀಂ ಹರಾಯೀಂ ಹರಣೆ ಅಪಹರಣೆ, ಮನಸ್ಸು ನಿಧಾನವಾಗಿ ಅಪಹರಿಸ್ತಾಳೆ. ಆ ಮನಸ್ಸು ಆ ಕಡೆ ಕತ್ತಲು ಹೋದಂಗೆ ಹೋಗ್ತಾ ಹೋಗ್ತಾ ನಮ್ಮಲ್ಲಿ ಅಜ್ಞಾನವನ್ನು ಕೊಡ್ತಾಳೆ. ಅಂದರೆ ಸಮಸ್ತ ವಿದ್ಯೆಯನ್ನು ಕೊಡ್ತಾಳೆ ಸರಸ್ವತಿ ರೂಪದಲ್ಲಿ, ಸಮಸ್ತ ಐಶ್ವರ್ಯವನ್ನು ಕೊಡ್ತಾಳೆ ಲಕ್ಷ್ಮೀ ರೂಪದಲ್ಲಿ. ತಾನು ಸರ್ವಶಕ್ತಿಯಾಗಿ, ಸಮಸ್ತ ಶಕ್ತಿಯಾಗಿ ನಮಗೆ ಪರಮಾನಂದವನ್ನು ಕೊಡ್ತಾಳೆ ಎಲ್ಲರಿಗಿಂತ ಹೆಚ್ಚಾಗಿ ದೇವಿ. ಇದು ಚಿಂತ್ಯ ಹ್ರೀಂ ಹ್ರೀಂ ಅಂತ, ಹ್ರೀಂ ಹ್ರೀಂ ಶರೀರಿಣಿ. ಹ್ರೀಂ ಅಂದರೆ ಹರಯೀಂ ಅನ್ನೋ ಮಂತ್ರ ಇದೆಯಲ್ಲ, ಅದು ಹ್ರೀಂ ಶರೀರಿಣಿ. ಆ ಶರೀರ ಇಲ್ಲಿ ನಾವು ಜ್ಞಾಪಕ ಇಟ್ಕೋಬೇಕಾದ್ರೆ ಹ್ರೀಂಕಾರವೇ ಒಂದು ಶರೀರ, ಹ್ರೀಂಕಾರವೇ ಒಂದು ಶರೀರ, ಅವಯವವೂ ಹೌದು, ಶರೀರವೂ ಹೌದು, ಆಮೇಲೆ ಒಂದು ಅಕ್ಷರವೂ ಹೌದು, ಪದವೂ ವಾಕ್ಯವೂ ಹೌದು, ಪದವೂ ಹೌದು. ಅದಕ್ಕೆ ಹೇಳ್ತಾರೆ ಮನೆ ಯಜಮಾನನೂ ಹೌದು, ಮನೆಯೂ ಹೌದು, ಎರಡೂ ಅವಳೇ. ಅಲ್ಲ, ಹ್ರೀಂ ನಮ್ಮ ಶರೀರವೇ ಆಗಿರುತ್ತೆ, ಹ್ರೀಂಕಾರದ ಶರೀರವೇ. ನಾವು ಇಲ್ಲಿ ನೋಡ್ಬೇಕಾದ ವಾಚ್ಯ ಪೂಜ್ಯ, ಪೀಠದಲ್ಲಿ ವಾಚ್ಯ ಪೂಜ್ಯ ವೇದ್ಯ ಚಿಂತ್ಯ ಇದಿಷ್ಟು ಒಟ್ಟಿಗೆ ಬರಬೇಕು. ವಾಚ್ಯ ಹೇಳುವುದು, ಮತ್ತೆ ಪೂಜ್ಯ ಪೂಜೆ ಮಾಡುವುದು, ವೇದ್ಯ ಅರಿಯುವುದು, ಚಿಂತ್ಯ ಧ್ಯಾನಿಸುವುದು. ಆಗ ಆ ಹ್ರೀಂಕಾರ ಧ್ಯಾನ ಮಾಡಿದಾಗ ನಮಗೆ ಹ್ರೀಂ ಶರೀರದ ಒಂದು ದೇವಿಯ ಸ್ವರೂಪ ನಮ್ಗೆ ಅರಿವಾಗುತ್ತೆ. ಇಲ್ಲಿ ತುಂಬ ಬಹಳ ಮುಖ್ಯವಾದದ್ದು ಏನಂದ್ರೆ ಆ ಹ್ರೀಂ ನಮಃ ಜಪ ಮಾಡ್ತಿಲ್ಲ, ಜಪ ಸುಪ್ರೀತೆ. ಅವರು ಹ್ರೀಂಕಾರ ಜಪ ಸುಪ್ರೀತ ಅಂತ ಹೇಳ್ತಾರೆ. ಆ ಜಪ ಸುಪ್ರೀತ ಯಾಕೆಂದ್ರೆ ಆ ಹ್ರೀಂಕಾರದಲ್ಲಿ ಅವಳು ತುಂಬಾ ಪ್ರೀತಿ. ಹ್ರೀಂಕಾರ ಯಾಕೆ ಅಂದ್ರೆ ಅದು ವಾಚ್ಯವೂ ಹೌದು, ವಾಚಕವೂ ಹೌದು. ಹ್ರೀಂಕಾರ ಜಪ ಸುಪ್ರೀತ. ಹ್ರೀಂ ಮತಿ ಅಂದ್ರೆ ಅದೇನೆ, ಮತಿ ಅಂದ್ರೆ ಹ್ರೀಂಕಾರ ಪದ, ಅದರಲ್ಲಿ ಸಂಪೂರ್ಣವಾಗಿ ಅದರ ಅರ್ಥವೂ ತುಂಬಿಕೊಂಡಿದೆ. ಹ್ರೀಂ ಮತಿ, ಹ್ರೀಂ ವಿಭೂಷಣ. ಈ ಇಡೀ ಹ್ರೀಂಕಾರ ಹೇಳುವಾಗ 2 ಪಾಯಿಂಟ್ ಬಹಳ ಮುಖ್ಯ. ಒಂದು, ಹ್ರೀಂ ವಿಭೂಷಣ ಅನ್ನೋದು, ಹ್ರೀಂಕಾರ ಲಕ್ಷಣ ಅನ್ನೋದು. ಲಕ್ಷಣ ವಿಭೂಷಣದಲ್ಲಿ ಎಲ್ಲ ರಹಸ್ಯವೂ ಇದೆ. ಈಗ ಆ ವಿಭೂಷಣ ಬರಕ್ ಮುಂಚೆ ಈ ಹ್ರೀಂಕಾರದ ಜಪ ಹೇಳಿದಲ್ಲ, ಜಪ ಸುಪ್ರೀತ ಹ್ರೀಂಮತಿ ಹ್ರೀಂ ವಿಭೂಷಣ. ಆ ಹ್ರೀಂಮತಿ ಅಂತಿದೆಯಲ್ಲ, ಅದರಲ್ಲಿ ವಾಚ ಮತ್ತು ವಾಚಕ ಎರಡೂ ಸೇರಿದೆ, ಭೇದ ಇಲ್ಲದೆ ಇರೋದ್ರಿಂದ ಅವಳು ಹ್ರೀಂಮತಿ. ಮತಿ ಅಂದರೆ ಶಬ್ದ, ಹ್ರೀಂ ಅನ್ನೋ ಶಬ್ದ ಅವಳು. ಹ್ರೀಂಕಾರ ಹ್ರೀಂ ನಮಃ ಅಂತ ಶಬ್ದ ಮಾಡಿಕೊಂಡು ಆ ಹ್ರೀಂನಲ್ಲಿ ಸಂಪೂರ್ಣವಾಗಿ ಮನಸ್ಸನ್ನು ಕೊಟ್ಟು ಜಪ ಮಾಡಿದರೆ 108 ಸಲ ಹ್ರೀಂಕಾರ ಜಪ ಸುಪ್ರೀತ ಹ್ರೀಂ ಮತಿ ಶಬ್ದ ಅಂತ. ಮತಿ ಹ್ರೀಂ ವಿಭೂಷಣ ನೋಡಿ, ಇದು ವಿಭೂಷಣ ಅಂದಾಗ ಗೊತ್ತಾಗುತ್ತೆ. ಇದು ಕಾಯೇ ಇಲ್ಲ ಹ್ರೀಂ ನಾವು ಹೇಳ್ತಾ ಇರೋದು. ಹಸಕಾಲದಲ್ಲೂ ಹ್ರೀಂ ಇದೆ, ಸಕಾಲದಲ್ಲೂ ಹ್ರೀಂ ಇದೆ. ಇದು ಮೊದಲನೇ ಹ್ರೀಂಕಾರವಾದ್ದರಿಂದ ಇಲ್ಲಿ ಇದು ಜಡ ರೂಪದ ಮಾಯೆಯನ್ನು ಸೂಚಿಸುತ್ತೆ.
ಜಡರೂಪದ ಮಾಯೆಯನ್ನು ಸೂಚಿಸಿದಾಗ ಹ ರ ಈ ಅನ್ನೋದ್ರಲ್ಲಿ ಹ ಅನ್ನೋದು ಶಿವ. ಹ ಅಂದಾಗ ಅದು ಒಂದು ಶುಕ್ಲ ವರ್ಣದ ಶಿವ, ಬಿಳಿ ಬಣ್ಣದ ಶಿವ. ರ ಅಂದಾಗ ಅದು ರಕ್ತವರ್ಣದ ಕೆಂಪು ಬಣ್ಣದ ದೇವಿ. ಬಿಳಿ ಬಣ್ಣ, ಕೆಂಪು ಬಣ್ಣ ಇದು ಒಂದು ಶಿವ, ಒಂದು ಶಕ್ತಿ. ಜೊತೆಲಿ ನೀಲ ಬಣ್ಣ, ನೀಲವರ್ಣ, ಈಕಾರ. ಈ ಮೂರು ಬಣ್ಣಗಳು ಇದಕ್ಕೆ ವರ್ಣಾತ್ರಯ ಅಂತ ಹೇಳ್ತಾರೆ. ಈ ಕೆಂಪು ಬಣ್ಣ ರಜೋಗುಣ, ಬಿಳಿ ಬಣ್ಣ ಸತ್ವಗುಣ, ನೀಲಿ ಬಣ್ಣ ತಮೋಗುಣ. ಹೀಗೆ ಈ ಮೂರು ಗುಣಗಳು, ಈ ಗುಣತ್ರಯಗಳು, ವರ್ಣತ್ರಯಗಳು ಎರಡೂ ಕೂಡ ಸೇರಿ ಆ ಪ್ರಕೃತಿಯ ಒಂದು ರೂಪವನ್ನು ಕೊಡುತ್ತೆ. ಪ್ರಕೃತಿ, ಮಹಾಪ್ರಕೃತಿ ಕಾಣಿಸುತ್ತೆ. ಅದರಲ್ಲಿ ದೇವಿಯ ಒಂದು ಸ್ವರೂಪ, ಪ್ರಕೃತಿ ಸ್ವರೂಪ ಕಾಣುತ್ತೆ ಈ ಬಣ್ಣ. ಅದಕ್ಕೆ ಅಷ್ಟಾದರೂ ಕೂಡ ಜಡರೂಪ ಅದು, ಅದಕ್ಕೆ ಪ್ರಕಾಶ ಇಲ್ಲ, ಅದು ಅನೃತ, ಅದು ಸುಳ್ಳು. ಆದರೂ ಕೂಡ ದೇವಿ ಯಾರು? ಸ್ವಯಂ ಪ್ರಕಾಶಕಳು. ಅವಳು ಅಪಾದ ಮಸ್ತಕ ಆನಂದ ರೂಪದಲ್ಲಿ ಭೂಷಿತಳಾಗಿರೋಳು. ಅವಳೇನ್ ಮಾಡ್ತಾಳೆ? ಬೇರೆ ಎಲ್ಲ ಅಕ್ಷರಗಳಿಂದ ಹ್ರೀಂಕಾರವನ್ನ ಬೇರ್ಪಡಿಸಿ ಅಷ್ಟಸಿದ್ಧಿ ಬರೋ ಶಕ್ತಿಯನ್ನ ಹ್ರೀಂಕಾರದಲ್ಲಿ ಕೊಟ್ಟು, ಅಂದ್ರೆ ತಾನೇ ಅದರಲ್ಲಿ ಸೇರ್ಕೊಂಡು ಕೆಳಗಿಂದ ಮೇಲ್ವರೆಗೂ ಅಂತಾರಲ್ಲ ಹಾಗೆ ಅವಳು ಹ್ರೀಂಕಾರದಲ್ಲಿ ಅವಳು ಸೇರ್ಕೊಂಡ್ಬಿಟ್ಟು ನಮಗೆ ಸರ್ವಸಿದ್ಧಿಗಳನ್ನು, ಅಷ್ಟಸಿದ್ಧಿಗಳನ್ನು ಕೊಡುವ ಶಕ್ತಿಯನ್ನು ಕೊಟ್ಟು ಭೂಷಿಸ್ತಾಳೆ, ಭೂಷಣವನ್ನು ಕೊಡ್ತಾಳೆ. ಅವಳೇ ವಿಭೂಷಣಳಾಗಿದ್ದಾಳೆ. ಅದು ಬಹಳ ಮುಖ್ಯ. ಆ ಹ್ರೀಂಕಾರಕ್ಕೆ ಒಂದು ಜಡವಾಗಿದ್ರೂ ಕೂಡ, ಅದು ಅಪ್ರಕಾಶವಾಗಿದ್ರೂ ಕೂಡ ಅವಳು ಸ್ವಯಂ ಪ್ರಕಾಶಳಾಗಿದ್ದು ಅದನ್ನ ಬೇರೆ ಅಕ್ಷರಗಳಿಂದ ಬೇರೆ ಮಾಡಿ ಅದರಲ್ಲಿ ಎಲ್ಲ ಅಷ್ಟಸಿದ್ಧಿ ಶಕ್ತಿಯನ್ನ ಒಂದು ಹ್ರೀಂಕಾರಕ್ಕೆ ಕೊಟ್ಟಿದ್ದಾಳೆ. ಅದಕ್ಕೆ ಅವಳು ಹ್ರೀಂ ವಿಭೂಷಣ. ಇಂಥ ಹ್ರೀಂಕಾರವನ್ನ, ಶಬ್ದವನ್ನ, ಹ್ರೀಂಕಾರ ಜಪ ಸುಪ್ರೀತ, ಹ್ರೀಂಮತಿಯನ್ನ, ಶಬ್ದವನ್ನ ಹ್ರೀಂಮತಿ, ಹ್ರೀಂ ವಿಭೂಷಣ ಅಂತ ಹೇಳ್ತೀವಿ. ಈ ಮೂರು ಇದೆಯಲ್ಲ, ಹಾರ ಈ ಅನ್ನೋದು ಹೇಗೆ ನಮ್ಮ ಒಳಗಡೆ ಇರುವಂತಹ ಅವಿನಾಭಾವ ಸಂಬಂಧದಲ್ಲಿ, ಆ ದೇವಿಯ ಒಳಗೆ ಅವಿನಾಭಾವ ಸಂಬಂಧದಲ್ಲಿ ಸೇರ್ಕೊಂಡಿರೋ ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಏನಿದ್ದಾರೆ ಅವರು ರಜೋತಮೋ ಸತ್ವಗುಣಕ್ಕೆ ಬರುತ್ತೆ. ಇಚ್ಛಾಕ್ರಿಯಾ ಶಕ್ತಿ ಅನ್ನಿಸ್ಕೋತಾರೆ. ಅವಿನಾಭಾವದಲ್ಲಿ ಸೇರಿದ ತ್ರಿಮೂರ್ತಿ ಶಕ್ತಿಗಳು ಸತ್ವ ರಜಸ್ತಮೋ ಗುಣದಲ್ಲಿದ್ರೂ ಕೂಡ ಅವರಿಗೆ ಪಾರಮಾರ್ಥಿಕವಾದ ಒಂದು ಚೈತನ್ಯವನ್ನು ಕೊಟ್ಟಿದ್ದಾಳೆ. ಅದ್ಯಾವುದು? ಸತ್ ಚಿತ್ ಆನಂದ. ಆ ಮೂರರಲ್ಲಿರೋ ಸಚ್ಚಿದಾನಂದ ಸ್ವರೂಪವೇ ಅವಳು ಪಾರಮಾರ್ಥದ ಒಂದು ಚೈತನ್ಯವನ್ನ ಅವರಿಗೆ ಕೊಟ್ಟಿರೋದ್ರಿಂದ, ಆ ಸ್ವಭಾವ ಅವಳದಾಗಿದ್ದರಿಂದ ಅವಳು ಹ್ರೀಂಶೀಲ. ಹ್ರೀಂಶೀಲ ಅಂದ್ರೆ ಸ್ವಭಾವ. ಹ್ರೀಂ ಪದಾರಾಧ್ಯ. ಆ ಹ್ರೀಂ ಅನ್ನೋ ಒಂದು ಪದ, ಅದು ಅಕ್ಷರ ಅಲ್ಲ, ಒಂದು ವಾಕ್ಯ. ಅದು ಭುವನೇಶ್ವರಿ ಮಂತ್ರ ಅಂತ ಹೇಳ್ತಾರೆ. ಅದು ಭೋಗನೂ ಕೊಡುತ್ತೆ, ಯೋಗನೂ ಕೊಡುತ್ತೆ. ಅದರಿಂದ ಹ್ರೀಂ ಪದಾರಾಧ್ಯ. ಈ ಮೂರು ಜನ ಗರ್ಭದಲ್ಲಿ ಇಟ್ಕೊಂಡಿರೋದ್ರಿಂದ ಹ್ರೀಂ ಗರ್ಭ. ಅವಳು ಮೂರು ಜನನೂ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳನ್ನ ಗರ್ಭದಲ್ಲಿ ಇಟ್ಕೊಂಡಿದ್ದಾಳೆ. ಅದರಿಂದ ಭಗವದ್ಗೀತೆಯಲ್ಲೂ ಬರುತ್ತೆ, ಆ ಮಹಾಪ್ರಕೃತಿ ಅನ್ನೋದೇ ಒಂದು ಮಹಾಯೋನಿಯಲ್ಲಿ ನಾನು ಗರ್ಭವನ್ನು ಇಡ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ಅದರಿಂದ ಅವಳು ಹಿರಣ್ಯ ಗರ್ಭ ಅಂತ ಬರುತ್ತೆ. ಹಾಗೆ ಗರ್ಭ, ಹ್ರೀಂ ಗರ್ಭ, ಹ್ರೀಂ ಪದಾಭಿಧ. ಹ್ರೀಂ ಪದಾಭಿಧ ಅಂದ್ರೆ ಹ್ರೀಂ ಅನ್ನೋದೇ ಅವಳ ಹೆಸರು. ಅದರಿಂದ ಹ್ರೀಂಕಾರ ವಾಚ್ಯ. ಅದರ ಅರ್ಥ ಹ್ರೀಂಕಾರ ಪೂಜ್ಯ, ಹ್ರೀಂಕಾರ ಪೀಠಿಕಾ, ಹ್ರೀಂಕಾರ ವೇದ್ಯ, ಹ್ರೀಂಕಾರ ಚಿಂತ್ಯ, ಹ್ರೀಂ ಹ್ರೀಂ ಶರೀರಿಣಿ ಅಂತ ಅಲ್ಲಿಗೆ ಸೇರಿಸ್ಕೋಬೇಕು. ಅದಕ್ಕೆ ಇನ್ನೊಂದು ಲಕ್ಷಣ ಅಂತ ಹೇಳಿದೆ, ಹ್ರೀಂಕಾರ ಲಕ್ಷಣ ಅಂತ. ಈ ಹ್ರೀಂಕಾರ ಲಕ್ಷಣ ಬರಬೇಕಾದ್ರೆ ಹ್ರೀಂಕಾರವನ್ನ ಮಧ್ಯದಲ್ಲಿ, ಹುಬ್ಬಿನ ಮಧ್ಯದಲ್ಲಿ, ಇದು ಪಂಚದಶಾಕ್ಷರಿ ಮಂತ್ರದ 5ನೇ ಅಕ್ಷರ ಅಂತ ಅನ್ಕೊಂಡು ಜಪ ಮಾಡಬೇಕು. ಇದು ಹ್ರೀಂ ನಮಃ ಅಂತ ಹೇಳಿ ಅವಾಗ ಹೇಳಿದಂಗೆ ಮನಸ್ಸಿನಲ್ಲಿ ಇದು ಮೂಲಮಂತ್ರೇಣ ಪೂಜೆ ಇತ್ತಂತ ಹೇಳಿ ದೇವಿಯನ್ನ, ಅದರೊಳಗೆ ಅಮೂಲ ದೇವತೆಯನ್ನ ಈ ಹ್ರೀಂಕಾರದೊಳಗೆ ಇರೋದ್ರಿಂದ ಭಕ್ತಿಯಿಂದ ನಾವು ಹ್ರೀಂ ಅಂತ ಅಕ್ಷರ ಹೇಳುವ ಹ್ರೀಂಕಾರ ರೂಪ ಅಂತ ಹೇಳಿದಾಗ್ಲೇನೆ ಆವಾಹನೆ ಆಗಬೇಕು. ಹ್ರೀಂಕಾರ ನಿಲಯ, ಮನೆ ಅವಳು, ಒಡತಿನೂ ಅವಳೆ, ಮನೆ ಅವಳು. ಅಲ್ಲಿ ದೇಹ ಹೇಗೆ ಹ್ರೀಂ ಶರೀರಿಣಿ ಅಂತ ಹೇಳಿದ್ನು, ಹ್ರೀಂಕಾರವೇ ಅವಳ ಮನೆ. ನಾವು ಹೇಳುವ ದೇಹ ನೀನೋ ನಿನ್ನಳು ದೇಹವೋ ಅಂತ. ಮನೆ ಅವಳು, ಮನೇಲಿರೋಳು ಅವಳೇ, ಮನೇನೂ ಅವಳೇ, ಮನೇಲಿರೋಳು ಅವಳೇ ಅನ್ನಲ್ವಾ? ಆ ಥರ ಹ್ರೀಂಕಾರವೇ ಮನೆ, ಅದರಲ್ಲಿರೋದು ಹ್ರೀಂಕಾರ, ಅಲ್ಲಿ ಆಗೋದು ಹ್ರೀಂಕಾರ, ಎಲ್ಲ ಹ್ರೀಂಕಾರವೇ, ಹ್ರೀಂಕಾರಮಯ. ಅದರಿಂದ ಹ್ರೀಂಕಾರ ರೂಪ, ಹ್ರೀಂಕಾರ ನಿಲಯ, ಹ್ರೀಂ ಪದ ಪ್ರಿಯ. ಹ್ರೀಂಕಾರ ಪದ ಅವಳಿಗೆ ಬಹಳ ಇಷ್ಟ.
ಪ್ರೀತಿ. ಯಾಕೆ ಪ್ರೀತಿ? ಅದರಲ್ಲಿ ಅವಳ ಸ್ವರೂಪವೇ ಇದೆ. ಹ್ರೀಂ ಪದ ಒಂದು ಅಕ್ಷರ ಅಲ್ಲ ಅಂತ. ಹ್ರೀಂ ಪದ ಪ್ರಿಯ, ಅವಳು ತುಂಬ ಪ್ರೀತಿ. ಯಾಕೆ ಅಂದರೆ ಆ ಪದವೇ ಅವಳು, ಆ ಪದನೇ ಅವಳು, ಬೇರೆ ಅಲ್ವೇ ಇಲ್ಲ. ಹ್ರೀಂ ಅಂದಾಗ ಅವಳೇ ಅಂತಾನೆ ಭಾವಿಸ್ಕೋಬೇಕು, ಅಷ್ಟು ನಿಕಟವಾಗಿ ಹೇಳು. ಹ್ರೀಂ ಪದ ಪ್ರಿಯ, ಹ್ರೀಂಕಾರ ಬೀಜ. ಅಂದರೆ ಹೇಗೆ ಒಂದು ಬೀಜ ಒಂದು ಮಾಯೆಯನ್ನೂ ಪ್ರಕಟಪಡಿಸುತ್ತೆ, ಮರ ಅನ್ನೋದನ್ನು. ಬೀಜ ರೂಪದಲ್ಲಿ ಮರ ಇದೆ, ಅದು ಮಾಯೆಯನ್ನು ಪ್ರಕಟಪಡಿಸುತ್ತೆ, ಸತ್ಯದ ಒಂದು ಪ್ರಕಟಪಡಿಸುತ್ತೆ, ಮುಂದೆ ಆಗೋದನ್ನು ಕೂಡ ಹಿಡ್ಕೊಂಡಿದೆ. ಈ ವೃಕ್ಷವನ್ನು ಹಿಡ್ಕೊಂಡ ಬೀಜದ ಥರ ಆ ಬೀಜ ಅನ್ನೋದು ಹ್ರೀಂಕಾರ ಬೀಜ, ಅದು ದೇವತಾ ಸ್ವರೂಪ. ಅದರಲ್ಲಿರೋ ಪೂಜೆ ಮಾಡೋ ದೇವತೆಯನ್ನು ಅದು ಪ್ರತಿಪಾದಿಸುತ್ತೆ. ದೇವತೆ ಇದೆ ಅಂತ ಬೀಜ. ಹ್ರೀಂಕಾರ ಬೀಜ, ಹ್ರೀಂಕಾರ ಲಕ್ಷಣ. ಹ್ರೀಂಕಾರ ಲಕ್ಷಣ ಅದರಲ್ಲಿ ವೇದಿಕಾರ ಸಂಯುಕ್ತಂ ಈತಿವಾತ್ರ ಸಮನ್ವಿತಂ ಅರ್ಧೇಂದು ಲಸಿತಂ ದೇವ್ಯಾಂ ಬೀಜ. ಆ ಬೀಜ ಅದು ಅಲ್ಲಿ ಬರಬೇಕಾದ್ರೆ ಇಲ್ಲಿ ಶಿವ, ಯಾವುದು ನಿರ್ಮಲವಾದ ಶಿವ, ಆಕಾಶ ತತ್ವ. ಹಂ ಮಂತ್ರ, ಹ ರ ಈಮ್ನಲ್ಲಿ ಹಂ ಅಂತ ಹೇಳಲ್ವ ನಾವು, ಅದು ವಿಶುದ್ಧಿ ಚಕ್ರದಲ್ಲಿ ಅದು ಆಕಾಶ ತತ್ವ, ಅದು ಶಿವ. ಹ ರ ಅಂದರೆ ರಂ, ಅದು ಅಗ್ನಿ ಮಂತ್ರ, ಅದು ಶಕ್ತಿ. ಹ ರ ಈಮ್ ಅನ್ನೋದು, ಈ ಅನ್ನೋದು ಒಂದು ಕಾಮ ಬೀಜ, ಅದು ಪರಮಾನಂದ ಬೀಜ. ಅದು ಎರಡನ್ನೂ ಸೇರಿಸುವಂತಹ ಬೀಜ. ಹ ರ ಈಮ್ 0 ಲಯಕಾರಕ. ಅದು ಹೇಗೆ ನಾವು ಸೌಂದರ್ಯ ಲಹರಿ ಹೇಳಲ್ವಾ, ಶಿವಶಕ್ತಿ ಕಾಮ ಕ್ಷಿತಿರತರ ವಿಶೀತ ಕಿರಣ. ಅದು ಆ 0 ಹ್ರಸ್ವದಲ್ಲಿ ಎಲ್ಲವೂ ಲಯವಾಗುತ್ತೆ. ಬೀಜದಿಂದ ಎಲ್ಲವೂ ಸೃಷ್ಟಿಯಾಗಿ ಮತ್ತೆ ಬೀಜವಾಗುತ್ತಲ್ಲ, ಆ ಒಂದು ಪ್ರಾಸೆಸ್ಸು ನಮಗೆ ಗೊತ್ತಾಗುತ್ತೆ. ಅದು ಹ್ರೀಂಕಾರದ ಲಕ್ಷಣ. ಆಮೇಲೆ ಹ್ರೀಂಕಾರ ಜಪ ಸುಪ್ರೀತ. ಇಂಥ ಹ್ರೀಂಕಾರವನ್ನು ಜಪ ಮಾಡಿದರೆ ಅಂತ ಬರುತ್ತೆ. ಶ್ರೀಂಕಾರ ಲಕ್ಷಣ, ಹ್ರೀಂಕಾರ ಹ್ರೀಂ ವಿಭೂಷಣ. ಇದೆರಡರಲ್ಲಿ ಒಂದರಲ್ಲಿ ಮಂತ್ರ ಬರುತ್ತೆ, ಹ್ರೀಂಕಾರ ಮಂತ್ರ ಅಂತ ಬರುತ್ತೆ. ಅದರಲ್ಲಿ ಹ್ರೀಂಕಾರ ಮಂತ್ರ ಅಂದಾಗ ಅದು ಮನನ ತ್ರಾಯತೆ ಇತಿ ಮಂತ್ರ. ಹ್ರೀಂಕಾರವನ್ನು ಉಚ್ಚಾರಣೆ ಮಾಡೋದು. ಹ್ರೀಂಕಾರ ರೂಪ, ಹ್ರೀಂಕಾರ ನಿಲಯ, ಹ್ರೀಂ ಪದ ಪ್ರಿಯ, ಹ್ರೀಂಕಾರ ಬೀಜ, ಹ್ರೀಂಕಾರ ಮಂತ್ರ, ಹ್ರೀಂಕಾರ ಲಕ್ಷಣ. ಲಕ್ಷಣ ಬಂದಾಗ ಮಂತ್ರ ಬರಬೇಕು. ವಿಭೂಷಣ ಬಂದಾಗ ಹ್ರೀಂಕಾರ ಜಪ ಸುಪ್ರೀತ, ಜಪ ಬರುತ್ತೆ. ಮಂತ್ರ ಜಪ ಸುಪ್ರೀತ, ಹ್ರೀಮತಿ, ಹ್ರೀಂ ವಿಭೂಷಣ. ಕೊನೆಯಲ್ಲಿ ನಮಗೆ ಚಿಂತ್ಯ, ಧ್ಯಾನ ಬರುತ್ತೆ. ಪೂಜೆ, ಧ್ಯಾನ ಎಲ್ಲವೂ ಇದೆ. ಇದು ಅರಿತುಕೊಳ್ಳೋದು, ತಿಳ್ಕೊಳ್ಳೋದು, ವೇದ್ಯ, ಚಿಂತ್ಯ, ಪೂಜ್ಯ ಎಲ್ಲವೂ ಇದರೊಳಗೆ ಬಂದಿರೋದ್ರಿಂದ ಇದು ಏನೋ ಒಂದು ರೀತಿ ಕಾಯೇ ಈಲಕ್ಕಿಂತ ಈ ಹ್ರೀಂಕಾರ ಇದು ಎಲ್ಲದನ್ನು ಒಟ್ಟುಪಡಿಸುತ್ತೆ. ಹ್ರೀಂ ಅಂದ್ರೇನೆ ಇದರಲ್ಲಿ ಕಾಯೇ ಈಲ ಎಲ್ಲ ಇದೆ, ಎಲ್ಲವೂ ಸೇರಿಕೊಂಡು ಇದು ಹ್ರೀಂಕಾರ ಆಗಿದೆ. ಇದು ಇಲ್ಲಿ ಈಕಾರ ಅನ್ನೋದು ಒಂದು ಇದು ವಿಷ್ಣುವಿನ ಚೈತನ್ಯ ರೂಪ. ಇದರಲ್ಲಿ ನೆಕ್ಸ್ಟ್ ನಾವು ವಿಷ್ಣು ಆದಮೇಲೆ ಪರಿಪಾಲನಾ ಶಕ್ತಿ ಮುಂದಕ್ಕೆ ಹೋಗ್ತೀವಿ. ಅದ್ರಲ್ಲಿ ಕಾಯೇ ಇಲ್ಲ ಹ್ರೀಂನಲ್ಲಿ ಬೇರೆ ಬೇರೆ ಒಂದು ಎಕ್ಸ್ಪ್ಲನೇಷನ್ ಇದೆ. ಒಂದು ಸೆಪರೇಟ್ ಒಂದು ಸೆಷನ್ನಲ್ಲಿ ಓಂಕಾರ ಮತ್ತು ಹ್ರೀಂಕಾರ ಪ್ರಣವದ ಬಗ್ಗೆ ಅದ್ರ ಬಗ್ಗೆ ಒಂದಿನ ಸ್ಪೆಷಲ್ ಆಗಿ ಹೇಳೋಣ. ಹ್ರೀಂಕಾರವನ್ನು ಭಕ್ತಿಯಿಂದ ಜಪ ಮಾಡ್ಕೊಳ್ಳಿ. ಹ್ರೀಂಕಾರ ರೂಪ, ಹ್ರೀಂಕಾರ ನಿಲಯ, ಹ್ರೀಂ ಪದ ಪ್ರಿಯ, ಹ್ರೀಂಕಾರ ಬೀಜ, ಹ್ರೀಂಕಾರ ಮಂತ್ರ, ಹ್ರೀಂಕಾರ ಲಕ್ಷಣ, ಹ್ರೀಂಕಾರ ಜಪ ಸುಪ್ರೀತ, ಹ್ರೀಮತಿ, ಹ್ರೀಂ ವಿಭೂಷಣ, ಹ್ರೀಂ ಶೀಲ, ಹ್ರೀಂ ಪದಾರಾಧ್ಯ, ಹ್ರೀಂ ಗರ್ಭ, ಹ್ರೀಂ ಪದಾಭಿಧ, ಹ್ರೀಂಕಾರ ವಾಚ್ಯ, ಹ್ರೀಂಕಾರ ಪೂಜ್ಯ, ಹ್ರೀಂಕಾರ ಪೀಠಿಕಾ, ಹ್ರೀಂಕಾರ ವೇದ್ಯ, ಹ್ರೀಂಕಾರ ಚಿಂತ್ಯ, ಹ್ರೀಂ ಹ್ರೀಂ ಶರೀರಿಣಿ. ಎಲ್ಲ ಹ್ರೀಂಕಾರ ಬಹಳ ಶಕ್ತಿಯುತವಾದದ್ದು ಅಂತ ಅದು ಹೇಳ್ತಾನೆ ನಮಗೆ ಒಂದು ಅನುಭವಕ್ಕೆ ಬರುತ್ತೆ.